ಒಂದು ಬಾಡಿಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೊದಲನೇ ಟ್ರಿಪ್ ಕಂಪ್ಲೀಟ್ ಆಯಿತು. ಟೈಮ್ ಬಂದು 9 ಗಂಟೆ 37 ನಿಮಿಷ. ಎರಡನೇ ಟ್ರಿಪ್ನ ಹುಡಿಕೊಂಡು ಹೋಗ್ತಾ ಇದ್ದೀನಿ, ಯಾವುದಾದ್ರು ಸಿಕ್ಕುತ್ತಾ ಅಂತ ಅಂದ್ಬಿಟ್ಟು. ಬರ್ತಿರೋ ಬಾಡಿಗೆ ಎಲ್ಲ ಬಂದು ತುಂಬ ಲಾಂಗ್ ಇದೆ, ನೋಡೋಣ ಯಾವ ಕಡೆಗೆ ಸಿಗುತ್ತೆ ಅಂತ. ಇಲ್ಲೊಂದು ಅಪಾರ್ಟ್ಮೆಂಟ್ ಇದೆ ಇದ್ರ ಹತ್ರ, ಸಿಕ್ತು. ಎರಡನೇ ಬಾಡಿಗೆನೂ ಸಿಕ್ತು. ಎಲ್ಲಪ್ಪ ಅಂದರೆ ಮೇನ್ ರೋಡಿಂದ. ಭಯ್ಯ ಥೋड़ा आगे ऐसा ऐसा जाएगा भैया, ऐसे उठाना. ಕಸ್ಟಮರ್ನ ಪಿಕಪ್ ಮಾಡೋಣ ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ. ಕರೆಕ್ಟಾಗಿ ಗೊತ್ತಿಲ್ಲ, ಎಲ್ಲ 230 ರೂಪಾಯಿನ ಏನೋ ತೋರಿಸ್ತು. ಪಿಕಪ್ ಪಾಯಿಂಟ್ ಇಲ್ಲೇ ಇದೆ. ಇದೇನೆ ಕಸ್ಟಮರ್ ಪಿಕಪ್ ಪಾಯಿಂಟ್. ಕಸ್ಟಮರ್ ಎಲ್ಲವ್ರೆ ಗೊತ್ತಿಲ್ಲ ಗುರು. ಸೈಡ್ಗೆ ಹಾಕೋಣ, ಇಲ್ಲಾದ್ರೆ ತುಪ್ಪಕ್ಕಂತ ಹೋಗಿದ್ದಾರೆ. ಸುಮಾರು ಜನ ಕಮೆಂಟ್ ಮಾಡ್ತಿದ್ರೆ ಬರೀ ಟ್ರಾಫಿಕ್ ತೋರಿಸ್ತೀಯ ಗ್ಯಾಸ್ ಇಲ್ಲ, ಟ್ರಾಫಿಕ್ ತೋರಿಸ್ತೀಯ ಗ್ಯಾಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂದ್ಕೊಂಡು. ನಾವು ಮಾಡೋ ಕೆಲಸದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಯಾವ ಥರ ಇರುತ್ತೆ ಅಂತ ಹೇಳಿ. ಆಪೋಸಿಟ್ ಇದೇ ರೋಡಲ್ಲೇ ಬಂದಿದ್ದು ನಾನು ಫಸ್ಟ್ ಡ್ಯೂಟಿ ಕರ್ಕೊಂಡು, ಮತ್ತೆ ವಾಪಸ್ ಈ ರೋಡಲ್ಲಿ ಇವಾಗ ಹೋಗ್ತಾ ಇದ್ದೀನಿ. ನೋಡ್ಕೊಳ್ರಪ್ಪ ನೀವೇ, ಬರೀ ಟ್ರಾಫಿಕ್ ತೋರಿಸ್ತೀಯ ಮನೆ ಕುಂತೀಯ ಅಂತ. ಈ ಟೈಮ್ ಲ್ಯಾಬ್ಸ್ ಏನು ನೋಡ್ತಿದ್ದೀರಾ ಬರೋಬ್ಬರಿ ಇದು ಬಂದು 10 ನಿಮಿಷದ್ದು ವಿಡಿಯೋ ಇದು ನಿಮ್ಮನ್ನು ಜಸ್ಟ್ 18 ಸೆಕೆಂಡಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಫುಲ್ ಆಪೋಸಿಟ್ ಸೈಡಲ್ಲಿ ನೋಡ್ಬೋದು ಎಷ್ಟು ಟ್ರಾಫಿಕ್ ಜಾಮ್ ಇದೆ ಅಂತ ಅಂದ್ಬಿಟ್ಟು. ಹೇಳ್ಬೇಕು ಅಂತಂದರೆ 1,500-2,000 ರೂಪಾಯಿ ಮಾಡಬೇಕು ಅಂದರೆ ನೋಡಿ ಇಷ್ಟೆಲ್ಲ ಟ್ರಾಫಿಕಲ್ಲಿ ಸುತ್ತಾಡಿದ ಮೇಲೆ ಮಾಡೋದು. ಸೊ ಅದೆಲ್ಲ ಕಷ್ಟ ಇರೋದನ್ನೇ ತಿಳಿಸ್ಕೊಡ್ತಾ ಇರೋದು. ನಮ್ಮ ಯಾತ್ರಿನಲ್ಲಿ 228 ರೂಪಾಯಿ ಆಗೈತೆ, ಮತ್ತು ಇದರಲ್ಲಿ 223 ರೂಪಾಯಿ ಆಗೈತೆ. 8:30 ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು, 10 ಗಂಟೆ 41 ನಿಮಿಷ. ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಇದ್ದೀನಿ. ಇಲ್ಲಿ ಕಂಪ್ನಿಗಳು ಜಾಸ್ತಿ. ಬೆಳಗ್ಗೆ ಟೈಮಲ್ಲಿ ಕಂಪ್ನಿಗಳಿಗೆ ಡ್ರಾಪ್ ಸಿಗುತ್ತೆ, ಸಾಯಂಕಾಲ ಹೊತ್ತು ಪಿಕಪ್ ಸಿಗೋದು. ಸೊ ಹಂಗಾಗಿ ಎಲ್ಲಾದರೂ ಬೇರೆ ಕಡೆ ಮೂವ್ ಮಾಡಬೇಕು, ರೆಸಿಡೆನ್ಷಿಯಲ್ ಏರಿಯಾ ಕಡೆಗೆ. ಸೊ ಬನ್ನಿ ಹೋಗೋಣ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಡಾಕ್ಟರ್ ರಾಜ್ಕುಮಾರ್ ರೋಡ್ಗೆ, ಅಂದರೆ ರಾಜಾಜಿನಗರ ಹತ್ರಕ್ಕೆ 3rd ಬ್ಲಾಕ್ಗೆ ಒಂದು ಡ್ಯೂಟಿ ಸಿಕ್ಕೈತೆ, ಸುಗಮ ಹಾಸ್ಪಿಟ್ಲ್ ಹತ್ರಕ್ಕೆ ಆಯಿತಾ. ಸೊ ಅವ್ರನ್ನ ಕರ್ಕೊಂಡೋಗಿ ಡ್ರಾಪ್ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಬರೋಬ್ಬರಿ 1.5 ಅವರಷ್ಟು ಟೈಮ್ ತಗೊಂತು ಟ್ರಾಫಿಕ್ ಎಲ್ಲ ಸಿಕ್ಕಿ. ಸೊ ಏನು ಮಾಡೋಕ್ಕಾಗಲ್ಲ, ಅಂದರೆ ಲಾಂಗ್ ಬಾಡಿಗೆ ಅನ್ನೋದೇ ಒಂದು ಖುಷಿ ಆಯಿತಾ. ಸೊ ಹಾಗಾಗಿ ಕರ್ಕೊಂಡೋಗಿ ಕಸ್ಟಮರ್ನ ಡ್ರಾಪ್ ಮಾಡ್ತಾ ಇದ್ದೀನಿ. ಡ್ರಾಪ್ ಮಾಡಿದ ಮೇಲೆ ಸುಮಾರು ಹೊತ್ತು ಕೂಡ ವೆಯ್ಟ್ ಮಾಡಿದೆ. ಸೊ ಎಷ್ಟು ಅಮೌಂಟ್ ಅಂತ ಕೇಳೋದಾದ್ರೆ ನೀವೇ ನೋಡಿ. ಊಬರಲ್ಲಿ ಒಂದು ಬಾಡಿಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಇಲ್ಲಿ ರಾಜಾಜಿನಗರ್ ಡಾಕ್ಟರ್ ರಾಜ್ಕುಮಾರ್ ರೋಡ್ಗೆ ಡ್ರಾಪ್ ಆಯಿತು. ಸೊ ನೋಡೋಣ, ಕಂಪ್ಲೀಟ್ ಮಾಡೋಣ. ಹಾಗೆ ಯಾವ ಕಡೆ ಸಿಗುತ್ತೆ ಅಂತ, ಒಟ್ಟು ಎಷ್ಟಾಗಿದೆ ಅಂತ ಕೇಳೋದಾದರೆ ಇನ್ನೂ ಅಪ್ಡೇಟ್ ಆಗಿಲ್ಲ. ಇದು ಟೈಮ್ ಬಂದು 12 ಗಂಟೆ 44 ನಿಮಿಷ. ಊಬರ್ ಕಡೆಯಿಂದ ನಮಗೆ ಸಿಕ್ಕಿರೋದು ನೋಡಿ 387 ರೂಪಾಯಿ. ಆಲ್ಮೋಸ್ಟ್ ಕೂಡ 50-60 ರೂಪಾಯಿ ತಿನ್ಕೊಂಡು ಆತಗೆ. ಹಂಗೆ ನಮ್ಮ ಯಾತ್ರಿನಲ್ಲಿ 28 ರೂಪಾಯಿ ಆಗೈತೆ. ಒಟ್ಟು ಇದರಲ್ಲೊಂದು 50 ರೂಪಾಯಿ ಕಟ್ಟಾಗುತ್ತೆ. ಇವ್ರದ್ದು ಪ್ಲ್ಯಾಟ್ಫಾರ್ಮ್ ಚಾರ್ಜಸ್ ಅಂತ 49 ರೂಪಾಯಿ ಕಟ್ಟಾಯಿತು ಅಂದರೂ ಕೂಡ 850 ರೂಪಾಯಿ ಮಾಡ್ದಂಗೆ ಆಗುತ್ತೆ. ಸೊ ಬೆಳಗ್ಗೆ ಇವತ್ತು 8:15ಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು. ಇದೇ ಥರದ್ದು ಇನ್ನೊಂದು ಲಾಂಗ್ ಬಂದುಬಿಟ್ರೆ ಸಾಕು, ಸಾಯಂಕಾಲ ಹೆಂಗೋ ಡ್ಯೂಟಿ ಮಾಡ್ಕೊಬಿಡ್ಬೋದು. ಬೇರೆ ಬರ್ತಿದೆ, ಟೈಮ್ ನೋಡ್ಬೋದು 2 ಗಂಟೆ 43 ನಿಮಿಷ. ಅಯ್ಯೋ ಈ ಕಡೆಲ್ಲ ಫುಲ್ಲು ಪೊಲೀಸವರು ನಿಲ್ಸೋಕ್ಕೆ ಬಿಡ್ತಾಯಿಲ್ಲ, ತೆಗೀರಿ ಅಂತಾರೆ. ಈಗ ಯಾವುದೋ ಒಂದು ರೋಡಲ್ಲಿ ತಗೊಂಬಂದು ಹಾಕ್ಕೊಂಡಿದ್ದೀನಿ. ಮಧ್ಯಾಹ್ನದಿಂದನೂ ಮಳೆ ಬರ್ತಾನೇ ಇದೆ. ಯಾವುದೋ ಒಂದು ಡ್ಯೂಟಿ ಹಾಕ್ಕೊಂಡಿದ್ದೀನಿ. ಎಷ್ಟು ದೂರ ಇದೆಯಪ್ಪ ಇದು ಗೊತ್ತಾಗ್ತಾ ಇಲ್ಲ. ಸೋಮಸಂದ್ರಪಾಳ್ಯ HSR ಲೇಔಟ್ ಕಡೆಗೆ.
ಬಳಸ್ಕೊಂಡು ಹೋದರೆ 2 ಕಿಲೋಮೀಟ್ರ್ ತೋರಿಸ್ತಿದೆ. ಇಲ್ಲೇ ಹೆಂಗೋ ಶಾರ್ಟ್ಕಟ್ ಎಲ್ಲ ನೋಡಿಕೊಂಡೆ, ಹಂಗಾಗಿ 1.3 ಕಿಲೋಮೀಟ್ರ್ ಇದೆ. ಕಸ್ಟಮರ್ ಹೋಗಿ ಪಿಕಪ್ ಮಾಡೋಣ. ಮಳೆ ಬರ್ತಾನೆ ಇದೆ, ಸಡನ್ನಾಗಿ ಜೋರಾಗಿ ಬರುತ್ತೆ, ಹಂಗೆ ನಿಲ್ಲುತ್ತೆ, ಹಿಂಗೆ ಆಗ್ತಿದೆ. ಬನ್ನಿ ಮೇಡಮ್ ತೆಗೀರಿ. ಟೈಮ್ ನೋಡ್ಬೋದು, 8:51 HSR ಲೇಔಟಲ್ಲಿದ್ದೀನಿ. ಯಾವುದಾದ್ರೂ ಮನೆ ಕಡೆ ಡ್ಯೂಟಿ ಹಾಕ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ರೋಡಲ್ಲೊಂದು ಗಾಡಿ ಅಂತೂ ಓಡ್ಸೋಕ್ಕಾಗ್ತಿಲ್ಲ, ಹೆವಿ ಟ್ರಾಫಿಕ್ ಜಾಮು. ಸರ್ಜಾಪುರ ರೋಡ್ ಕಡೆಗೆ ಒಂದು ಡ್ಯೂಟಿ ಸಿಕ್ಕೈತೆ, ಇಲ್ಲೇ HSR ಲೇಔಟಿಂದಾನೆ. ಇವ್ರನ್ನ ಹೋಗಿ ಡ್ರಾಪ್ ಹಾಕಿ ಹಾಗೆ ಜೂಟ್ ಮನೆ ಕಡೆಗೆ. ಹೇಳ್ಬೇಕು ಅಂದರೆ ಗಾಡಿನಲ್ಲಿ ಕೂತು ಕಾಲು ಕೈ ಎಲ್ಲ ನೋವು ಹೊತ್ಕೊಬಿಟ್ಟೈತೆ. ಈ ಬಂದಿರೋ ಕಸ್ಟಮರ್ ಬರ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ, ಆ ಕಸ್ಟಮರ್ ಇದಾರಂತನೂ ಗೊತ್ತಿಲ್ಲ. ಯಾಕಂದರೆ ಮುಂದೆ ಒಂದು ಆಟೋ ಹೋಯ್ತು, ಅದ್ರಲ್ಲಿ ಕೂತ್ಕೊಂಡು ಏನಾದರೂ ಹೋದ್ರ ಅಂತ ಗೊತ್ತಿಲ್ಲ. ಫುಲ್ಲು ಗಬ್ಬೆದೋಗ್ಬಿಟ್ಟೈತೆ ಮಳೆಗೆ. ಲಾಸ್ಟ್ ಬಾಡಿಗೆ ಕಂಪ್ಲೀಟ್ ಆಯಿತು, ಇಲ್ಲೇ ಗ್ಯಾಸ್ ಹಾಕ್ಸೋಣ ಅಂತ ಬಂದೆ. ಹೇಳ್ಬೇಕಂದ್ರೆ ಗ್ಯಾಸ್ ಐತೆ, ಸಾಯಂಕಾಲನೇ ಹಾಕ್ಸಿದ್ದು, ಆದ್ರೂ ಇರಲಿ ಅಂತಂದ್ಬಿಟ್ಟು ಹೆಂಗೋ ಖಾಲಿ ಆಯ್ತಲ್ಲ, ಸೊ ನಾಳೆಗೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ಗ್ಯಾಸ್ ಹಾಕ್ಸೋಣ ಅಂತ ಬಂದಿದ್ದೀನಿ. ಇವಾಗಲೇ ಗ್ಯಾಸ್ ಹಾಕಿಸ್ಕೊಂಡ್ಬಿಟ್ರೆ ನನ್ನ ಪ್ರಕಾರ ಒಂದು 100-110 ರೂಪಾಯಿ ಗ್ಯಾಸ್ ಹಿಡಿಬೋದೇನೋ. ಸೊ ಅದನ್ನು ಹಾಕಿಸ್ಕೊಬಿಟ್ರೆ ಬೆಟರು. ಯಾಕಂದರೆ ಮತ್ತೆ ನಾಳೆ ಬಂಕ್ಗೆ ಹೋಗೋದು ಕೂಡ ತಪ್ಪುತ್ತೆ ಅಂದ್ಕೊಂಡಿದ್ದೀನಿ, ತಪ್ಪೋದಿಲ್ಲ. ಬಟ್ ಏನಂದರೆ ಒಂದು ಸ್ವಲ್ಪ ಯೂಸ್ ಆಗುತ್ತೆ, ಓಕೆನಾ. ಸೊ ಆ ರೀಸನಿಂದ ಇವಾಗ ಗ್ಯಾಸ್ ಹಾಕಿಸ್ಕೊತೀನಿ. ಎನಿವೆ ಇನ್ನೂ 9:15, ಇನ್ನೂ ಬಂಕ್ ಇದು ಕ್ಲೋಸ್ ಆಗಿಲ್ಲ, ಹಂಗೆ ಗ್ಯಾಸ್ ಹಾಕಿಸ್ಕೊಂಡು ಹೋಗ್ಬಿಟ್ರೆ ಆಯಿತು. ಏರೋ 38 ಹಿಡಿಸ್ತಾ ಇದ್ದೀನಿ, ಇದು ಕಾಣ್ತಾ ಇಲ್ಲ. ಆಯಿತು ಇದು ಟೈಮ್ ನೋಡ್ಬೋದು, 10:09 ರಾತ್ರಿ. ಮನೆಗೆ ಬಂದಾಯಿತು, ಏರ್ ಹೊಡ್ಸ್ಕೊಂಡಾಯಿತು, 2 ಸತಿ ಗ್ಯಾಸ್ ಬಂಕಿಗೆ ಹೋಗಾಯಿತು. ಸೊ ಯಾವಾಗಲೂ ಹೆಂಗೆ ಲೆಕ್ಕ ಮಾಡ್ಕೊತೀವಿ ಅದೇ ಥರನೇ ಇವತ್ತು ಕೂಡ ಲೆಕ್ಕ ಮಾಡ್ಕೊಳೋಣ. ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಡ್ಯೂಟಿ ಮಾಡೋಕ್ಕಾಗಿಲ್ಲ, ಓಕೆ. ಆದರೂ ಡ್ಯೂಟಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಬಂದಿದ್ದೀನಿ. ಊಬರಲ್ಲಿ 1159 ಅಂದರೆ 1159 ರೂಪಾಯಿ ಆಗಿದೆ. ನಮ್ಮ ಯಾತ್ರೆಯಲ್ಲಿ ಡ್ಯೂಟಿ ಮಾಡಿದ್ದು. ರ್ಯಾಪಿಡೋ ಮತ್ತು ಓಲಾದಲ್ಲಿ ಡ್ಯೂಟಿ ಮಾಡಿಲ್ಲ. ಸೊ ಇದರಲ್ಲಿ ಇಷ್ಟ ಆಗಿದೆ. ನೀವು ಲೆಕ್ಕ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಆಯಿತಾ. 789 ರೂಪಾಯಿ ನಮ್ಮ ಯಾತ್ರೆನಲ್ಲಾಗೈತೆ. ಅದರಲ್ಲಿ 350 ರೂಪಾಯಿ, 350 ರೂಪಾಯಿ ಅಷ್ಟು ಗ್ಯಾಸ್ ಕೂಡ ಖರ್ಚಾಗಿದೆ. ಹಾಗೆ ಡ್ಯೂಟಿಗಳು ಚೆನ್ನಾಗಿ ಬೀಳ್ತಾ ಇದ್ವು, ಇಲ್ಲ ಅಂತ ಇಲ್ಲ. ನನಗೆ ಗೊತ್ತಿರೋ ಕೆಲವೊಬ್ರು ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಕೇಳಿದೆ, ಆಟೋ ಫೀಲ್ಡಲ್ಲಿ ಇರೋರಿಗೇನೆ. ಅವರು ಕೂಡ ಹೇಳ್ತಿದ್ರು ಡ್ಯೂಟಿ ಚೆನ್ನಾಗೇ ಬೀಳ್ತಿದೆ, ಬಟ್ ಏನಂದರೆ ಟ್ರಾಫಿಕ್ ಇದೆ, ಅದಕ್ಕೋಸ್ಕರ ಓಡ್ಸೋಕ್ಕಾಯ್ತಿಲ್ಲ ಅಂತ. ಸೊ ಆ ರೀಸನ್ನಿಂದ ಸುಮಾರು ಜನ ಬೇಗ ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬಿಟ್ಟಾರೆ. ಮತ್ತು ಡ್ಯೂಟಿ ಬೀಳ್ತಾಯಿತ್ತು, ಇಲ್ಲ ಅಂತಲ್ಲ. ಬಟ್ ನಮ್ಮ ಕೈಯಲ್ಲಿ ಆಗಿಲ್ಲ ಆಯಿತಾ. ನಾನಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಬೆಳಗ್ಗೆ 8 ಗಂಟೆಗೆ ಮನೆ ಬಿಟ್ಟಿದ್ದು, 8-8:15 ಅಷ್ಟರಲ್ಲಿ ಮನೆ ಬಿಟ್ಟಿದ್ದು. ಇವಾಗ 10 ಗಂಟೆ 10:15. ಸೊ ಇಷ್ಟು ಟೈಮ್ ಕೊಡಲೇಬೇಕಾಗುತ್ತೆ. ಅದು ಇವತ್ತಂತೂ ಟ್ರಾಫಿಕ್ ತುಂಬ ಇತ್ತು ಆಯಿತಾ. ಸೊ ಆ ರೀಸನಿಂದ ಇಷ್ಟೊತ್ತಾಯಿತು. ಸೊ ವಿಡಿಯೋ ಹೇಗಿತ್ತು ಅನ್ನೋ ತಿಳಿಸೋದನ್ನ ಮರಿಬೇಡಿ. ಹಾಗೆ ಎಷ್ಟು ಅಮೌಂಟ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ, ಅದ್ರ ಜೊತೆಗೆ 300 ರೂಪಾಯಿ ಗ್ಯಾಸ್ನ ಕೂಡ ಮೈನಸ್ ಮಾಡಿ. ಸೊ ಟೋಟಲ್ ಅಮೌಂಟ್ನ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಕೇಳುತ್ತಾ, ಹಾಗೆ ನಿಮ್ಗೇನೋ ಸಪೋರ್ಟ್ ಮಾಡಬೇಕಂದ್ರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೋದು ನನ್ನ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.